ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾಯಿಂದ. ನನಗೆ ಮೆಂಟಲಿ ತುಂಬ ಜನ ನನ್ನ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ, ಇಷ್ಟು ಜನ ನೋಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಸೊ ಸಿನಿಮಾ ಒಂದು 20,000 to 22,000 ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನು ಸೇಲ್ ಆಗಿದೆ ಅನ್ನೋದ್ರ ಪ್ರಕಾರ 20,000 to 25,000 ಜನ ನೋಡಿರ್ಬೋದು. ಅಷ್ಟು ಜನದಲ್ಲಿ ನನಗೆ 10 out of 9 ಮೆಂಬರ್ಸ್ ತುಂಬ ಖುಷಿಯಾಗಿ ಆಚೆ ಬಂದಿದ್ದಾರೆ, ಸಿನಿಮಾ ಎಂಜಾಯ್ ಮಾಡಿದ್ರು. ಅದು ಮೊದಲನೇ ಖುಷಿ ಅಂತ ವಿಷಯ. ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಾನು ಪ್ರೆಸ್ಸು ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನನಗೆ ಹೇಳಲೇಬೇಕಿತ್ತು. ಎಲ್ರಿಗೂ ಒಂಥರ ನಾವು ಹೊಸ ಹುಡುಗರಲ್ವಾ, ಮನೇಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದು ಇದು ನೋಡಿಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಏನೋ ಸಿಗಾಕ್ಸ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು, ನೆಕ್ಸ್ಟ್ ಲೆವೆಲ್ದು ಪ್ರತಿಯೊಂದು ರೀತಿ ನಂದು ತುಂಬ ಹೆಲ್ಪ್ ಮಾಡಿದ್ರು. ಒಂದೊಂದು ರೈಟಿಂಗು ನಾನು ಓದಿದ್ದೀನಿ ಎಲ್ಲವುದು. ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಒಂದಷ್ಟು ಈಗೇನೋ ಯೋಚನೆ ಮಾಡೋದು ತುಂಬ ಈಸಿ, ಅದನ್ನ ರೈಟಿಂಗಲ್ಲಿ ತೊಗೊಂಬರೋದು ಕಷ್ಟ ಇದೆ. ಸಿನಿಮಾ ಬಂದು ನೋಡಿದ್ರ ಫಸ್ಟು, ನೋಡಿರೋದನ್ನ ಪೇಜ್ ಗಟ್ಟಲೆ ಬರೆದ್ರ, ಅದಕ್ಕೂ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀರಾ ನೀವು. ಆ ಟ್ಯಾಗ್ ಲೈನ್ಗಳನ್ನ ಎಲ್ಲವುದು ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕೊಟ್ರ. ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯಿತು ನಮಗೆ. ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಆ್ಯಂಡ್ ಮೀಡಿಯಾ. ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು. ಆ್ಯಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳು ಹೆಲ್ಪ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು ವಿನಯ್ ರಾಜ್ಕುಮಾರ್ ಅವರು, ದೆನ್ ಮುರಳಿ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅಶ್ವಿನಿ ಮೇಡಮ್ಮು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು, ಆ್ಯಂಡ್ ಧ್ರುವ ಸರ್ ಸಿನಿಮಾ ವಿಶ್ ಮಾಡಿದ್ರು. ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ. ಪವನ್ ಒಡೆಯರ್ ಸರ್ ಬಗ್ಗೆ ಒಂದು 2 ಮಾತು ಹೇಳಬೇಕು ನಾನು. ಏನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು KGF ಎಲ್ಲ ಬಂದು ತುಂಬ ಇಷ್ಟ ನನಗೆ ಸಿನಿಮಾ KGF ಎಲ್ಲ. ಸೊ ಅಲ್ಲಿ ಪ್ರಶಾಂತ್ ಸರ್ ಒಂದು ಮಾತು ಹೇಳ್ತಾರೆ ಒಂದು ಕಡೆ ಕೂತಾಗ. ಪ್ರಶಾಂತ್ ಸರ್ ಯಶ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ ಅವರು ನೋಡಿದಂಥ ಸಿನಿಮಾ ಬಂದು ಗೂಗ್ಲಿಯಲ್ಲಿ ಅವ್ರದ್ದು ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ. ಸೊ KGFದು ಬೇಸು ಬಂದು ಪವನ್ ಸರ್. ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ KGF ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ. ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂಥ ಕತೆ ಅದು ಬಂದು ಗೂಗ್ಲಿ. ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಅದರಲ್ಲಿರೋ ಎಲ್ಲ ಸಾಂಗ್ಸ್ಗಳು ನಂಗೆ ತುಂಬಾ ಇಷ್ಟ. ಸರ್ ಥ್ಯಾಂಕ್ ಯು ಸೋ ಮಚ್, ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ. ನಾನು ಸರ್ಗೆ ಹೇಳ್ತಾ ಇದ್ದೆ, ನಮ್ಮ ಮನು ಅವ್ರಿಗೆ ಡೈರೆಕ್ಟರು, ರೈಟರು, ಆಥರ್ದವ್ರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ನಮಗೆ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ತುಂಬಾ ಖುಷಿ ಇದೆ ಸರ್ ನೀವು ಬಂದಿದ್ದು. ಆ್ಯಂಡ್ ದೆನ್ ನನ್ನ ಸಿನಿಮಾ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದೀನಿ ಅವ್ರನ್ನ. ಏನಂತ ಹೇಳಿದ್ರೆ, ಈ ಶೂಟ್ ಮಾಡಿದ್ರೆ ನಾಳೆ ಮತ್ತೆ ರೀಶೂಟ್ ಮಾಡು ಅಂತ ಕ್ಯಾಮ್ರಾಮನ್ಗೆ ಹೇಳೋದಾಗ್ಲಿ, ಮತ್ತೆ ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗ್ಲಿ ಅವ್ರಿಗೆ ಮಾಡಿದ್ವಿ. ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದೊಂದು ಸಾಂಗ್ನ 4 ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ. ಎಡಿಟರ್ 4-5 ವರ್ಷ ಎಡಿಟ್ ಮಾಡಿದ್ರು. ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು, ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ. ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದರೆ ನಾನು ಇದೊಂದು ಹೇಳಬೇಕು. ಸಿನಿಮಾದಲ್ಲಿ 2 ಸ್ಟೆಪ್ ಅಷ್ಟೇ ನನಗೆ ತುಂಬ ಕಷ್ಟ ಅನ್ಸುತ್ತೆ ಸರ್. ಆ್ಯಸ್ ಎ ಯಂಗ್ಸ್ಟರು, ನಾನು ಒಬ್ಬ ಹೊಸಬ ಒಳಗೆ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು, ಒಳ್ಳೆ ಸ್ಕ್ರಿಪ್ಟ್, ಬೌಂಡೆಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು. ಪ್ರತಿಯೊಂದು ಮಾತು ಚೆನ್ನಾಗಿರ್ಬೇಕು, ಪ್ರತಿಯೊಂದು ಸೀನ್ ಚೆನ್ನಾಗಿರ್ಬೇಕು, ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು. ಎರಡನೇದು ಬಂದು ಇದು ವೆರಿ ಇಂಪಾರ್ಟೆಂಟು, ಜನಗಳನ್ನ ಸಿನಿಮಾ ಕರ್ಕೊಂಬರೋದು. ಈ 2 ಸ್ಟೆಪ್ ಬಿಟ್ಟು ಇನ್ನು ಮಿಡಲಲ್ಲಿ ಬರುತ್ತಲ್ಲ ಸ್ಟೆಪ್ಸ್ಗಳು, ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು. ಆದರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡೆ. ಏನಂದರೆ, ನನ್ನ ಸಿನಿಮಾ 5 ಜನ ನೋಡ್ಲಿ ಅಥವಾ ನಮಗೆ ಗೊತ್ತಿರೋ 500 ಜನ ನೋಡ್ಲಿ, ಅವ್ರಿಗೆ ಅದು ಇಷ್ಟ ಆಗ್ಲೇಬೇಕು. ಚೆನ್ನಾಗಿಲ್ಲ, ನಾವು 500 ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ 501ನೇ ವ್ಯಕ್ತಿ ಗೊತ್ತಿಲ್ಲದೆ ಇರೋಂಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ತೆಗಿಬೇಕಂತಾನೆ ವರ್ಕ್ ಮಾಡಿದ್ವಿ. ಮೊನ್ನೆ ಯಾರೋ ಒಬ್ರು ನಮ್ಮ ಸರ್ ಸಿಕ್ತಾಗ ಹೇಳಿದ್ರು, ನೀವು ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡಲಿಲ್ಲ ರೈಟಿಂಗಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು. ಸರ್ ಇಲ್ಲ, ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರ್ಬೇಕು. ಸಿನಿಮಾ ನೋಡಿ ಟೇಬಲಲ್ಲಿ ನನಗೆ ಇಷ್ಟ ಆದರೆ ಅದನ್ನ ತೊಗೊಂಡು ನಾನು ಥಿಯೇಟ್ರಿಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ. ಬಟ್ ಅವ್ರೊಂದು ಮಾತು ಹೇಳಿದ್ರು, ಇದು ಕೇಳಿಸ್ಕೊಳ್ಳಿ, ಸಿನಿಮಾ ನಾವು ಹೆಂಗ್ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಓಮ್ ಅಂತ ಬರಿತೀವಲ್ಲ, ಆ ಓಮ್ ಕೂಡ ಪ್ರಮೋಷನ್ ಆಗ್ಬೇಕಂತೆ. ಸೊ ನನ್ಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗ್ಲಿಲ್ಲ ಅನ್ಸುತ್ತೆ. ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವೇನು ಟ್ರೈಲರ್ ಇಂದ ಮಾಡಿದ್ವಿ, ಒಳ್ಳೆ ಪ್ರಮೋಷನ್ಗೆ ದೊಡ್ಡ ಸಾಥ್ನ ನೀವೆಲ್ಲರೂ ಕೊಟ್ರ. ಪ್ರತಿಯೊಬ್ರು ಡಿಜಿಟಲ್, ಪ್ರಿಂಟು ಆ್ಯಂಡ್ ದೆನ್ ಒಂದಷ್ಟು ಪಾಪರಾಜಿ ಕಂಟೆಂಟ್ ಮಾಡಿದವರಾಗಲಿ ಪ್ರತಿಯೊಬ್ರು. ಆ್ಯಂಡ್ ಪ್ರಮೋಷನ್ ಅಲ್ಲಿ ನಮ್ಮ PRO ಸರ್, ನಾಗೇಂದ್ರ ಸರ್, ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು. ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸ್ ಮನು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮಗೆ ಹೆಲ್ಪ್ ಮಾಡಿದ್ರು, ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು, ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ, ಆ್ಯಂಡ್ ಮಂಜು ಆ್ಯಂಡ್ ಡಿಕ್ಕಿ ಅವರು ಹೆಲ್ಪ್ ಮಾಡಿದ್ರು. ಮತ್ತು ಮೇಯ್ನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು. ಇವತ್ತೇನು 25 ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು
ಅವರು ಪ್ರತಿಯೊಂದು ಥಿಯೇಟರ್ ಹತ್ರ ಅಕ್ಕಪಕ್ಕ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದು ಸಿನಿಮಾ ಕಾಲೇಜ್ ಅವ್ರು ನೋಡುವಂಥದ್ದು ಕಾಮಿಡಿ ಇದೆ, ಬನ್ನಿ ನಮ್ಮ ಸಿನಿಮಾ ನೋಡಿ 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 ಅಂತ ಹೇಳಿ 25 ದಿನ ಥಿಯೇಟರ್ ಅಲ್ಲಿ ಸಿನಿಮಾ ನಿಲ್ಲೋದಕ್ಕೆ ಮೇಯ್ನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು. ಅದು ನಂಗೆ ಹೆಮ್ಮೆ ಇದೆ. ಅವರೆಲ್ಲ ನಮ್ಮ 3 ಹುಡುಗರೇ ಸರ್, ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ನಾನು ಯಾವತ್ತೂ ನೆನ್ಸ್ಕೊಂತೀನಿ ಅದನ್ನ. ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಅಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಮಕ್ಕಳನ್ನ ಸಿನಿಮಾಗೆ ಅಷ್ಟು ಈಸಿಲಿ ಬಿಟ್ಟಿದ್ದೀರಾ. ಸೊ ಅಂಡ್ ದೆನ್ ಎಲ್ರಿಗೂ ಇಡೀ ಟೀಮ್ಗೆ ಪ್ರತಿಯೊಬ್ಬರಿಗೂ ನಾನು ಯಾರನ್ನಾರು ಮಿಸ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಚಂದು ಅವರೇ, ನೀವು ಒಂದಷ್ಟು ಹೆಲ್ಪ್ ಮಾಡೋರ, ಪೂರ್ಣಿಮಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ. ನಾನು ಮೊದಲನೇ ದಿನ ಹೆಂಗೆಂಗೋ ಮಾತಾಡಿದ ಪ್ರೆಸ್ಸಲ್ಲಿ, ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ. ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.